ಯಾವುದೇ ತಿಂಗಳ 9ನೇ ತಾರೀಕು ಜನಿಸಿದ ಮಹಿಳೆಯರು ತಮ್ಮ ಜೀವನದಲ್ಲಿ ಸಹಜವಾಗಿ ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಶಕ್ತಿಯುತರಾಗಿರುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿ ಒಂದು ವಿಶಿಷ್ಟ ಆಕರ್ಷಣೆಯಿದ್ದು, ಅವರು ತಮ್ಮ ಸುತ್ತಮುತ್ತಲಿನವರ ಮೇಲೆ ಪ್ರಭಾವ ಬೀರುವ ಶಕ್ತಿ ಹೊಂದಿರುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಇವರಲ್ಲಿ ನಾಯಕತ್ವದ ಗುಣ ಬೆಳೆದಿರುವುದರಿಂದ ಕುಟುಂಬದಲ್ಲೂ ಸಮಾಜದಲ್ಲೂ ಅವರು ನಾಯಕತ್ವದ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಈ ಮಹಿಳೆಯರು ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲಿನನ್ನು ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಗೆಲ್ಲಲೇಬೇಕೆಂಬ ಛಲ ಮತ್ತು ದೃಢ ನಿಶ್ಚಯ ಇವರ ಮುಖ್ಯ ಬಲವಾಗಿದೆ. ವಿದ್ಯಾಭ್ಯಾಸದಲ್ಲಿ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಸಾಧನೆ ಮಾಡದಿದ್ದರೂ ಅವರು ಬುದ್ಧಿವಂತಿಕೆ, ಅರ್ಥಗ್ರಹಣ ಶಕ್ತಿ ಮತ್ತು ತೀರ್ಮಾನ ಶಕ್ತಿಯಿಂದ ಮುಂದೆ ಸಾಗುತ್ತಾರೆ. ಇಂತಹ ಮಹಿಳೆಯರು ನೀತಿಯುತ ಮತ್ತು ಶಿಸ್ತಿನ ಜೀವನವನ್ನು ನಡೆಸಲು ಹೆಚ್ಚು ಬಯಸುತ್ತಾರೆ. ತಮ್ಮ ಕುಟುಂಬಕ್ಕೆ, ತಮ್ಮ ಸುತ್ತಲಿನವರಿಗೆ ಸರಿಯಾದ ದಾರಿ ತೋರಿಸುವ ಗುಣ ಇವರಲ್ಲಿ ಹೆಚ್ಚು. ಕೆಟ್ಟ ಅಭ್ಯಾಸಗಳು ಅಥವಾ ನಕಾರಾತ್ಮಕ ಮನೋಭಾವ ಹೊಂದಿರುವವರಿಂದ ದೂರವಿರುವುದು ಇವರ ಸ್ವಭಾವ. ಇದರಿಂದಲೇ ಇವರ ಜೀವನದಲ್ಲಿ ಸದಾ ಸಕಾರಾತ್ಮಕ ಶಕ್ತಿ ಹರಿದಾಡುತ್ತದೆ. 9ನೇ ತಾರೀಕು ಹುಟ್ಟಿದ ಮಹಿಳೆಯರಿಗೆ ದೇವರಲ್ಲಿ ಆಳವಾದ ನಂಬಿಕೆ ಇರುತ್ತದೆ. ಭಕ್ತಿ ಮತ್ತು ಪರಿಶ್ರಮ ಇವರ ಜೀವನದಲ್ಲಿ ಪರಸ್ಪರ ಪೂರಕ. ಇವರು ಯಾವ ಕೆಲಸವನ್ನೂ ಅನಾವಶ್ಯಕವಾಗಿ ಮುಂದೂಡುವುದಿಲ್ಲ. ಕೆಲಸವನ್ನು ಮುಗಿಸುವವರೆಗೂ ಶ್ರಮಿಸುತ್ತಾರೆ. ಇವರಿಗೆ ನಿದ್ರೆ ಮಾಡುವುದಕ್ಕಿಂತ ಕೆಲಸದಲ್ಲಿ ತೊಡಗಿರುವುದು ಹೆಚ್ಚು ಇಷ್ಟ. ಇಂತಹ ಮಹಿಳೆಯರ ಮತ್ತೊಂದು ವಿಶೇಷ ಗುಣವೆಂದರೆ ಬೇರೆಯವರ ಸಹಾಯಕ್ಕಾಗಿ ಸದಾ ಸಿದ್ಧರಾಗಿರುವುದು. ಇವರು ಸಹಾಯ ಕೇಳುವುದಕ್ಕಿಂತ ಸಹಾಯ ಮಾಡುವುದರಲ್ಲೇ ಸಂತೋಷ ಪಡುವರು. ತಮ್ಮ ಸ್ನೇಹಿತರು, ಬಂಧುಗಳು ಅಥವಾ ಕುಟುಂಬದವರ ಜೀವನದಲ್ಲಿ ತೊಂದರೆ ಬಂದಾಗ ಇವರೇ ಮೊದಲಾಗಿ ಕೈಹಚ್ಚುವರು. ಈ ಎಲ್ಲಾ ಗುಣಗಳು ಸೇರಿ 9ನೇ ತಾರೀಕು ಹುಟ್ಟಿದ ಮಹಿಳೆಯರನ್ನು ನಿಜವಾದ ನಾಯಕಿಯರಂತೆ ಮಾಡುತ್ತವೆ. ಕುಟುಂಬದಲ್ಲಿ, ಸಮಾಜದಲ್ಲಿ ಮತ್ತು ತಮ್ಮ ವೃತ್ತಿ ಕ್ಷೇತ್ರದಲ್ಲೂ ಅವರು ಪ್ರೇರಣೆಯ ಮೂಲವಾಗುತ್ತಾರೆ. ಅವರ ಧೈರ್ಯ, ಆತ್ಮವಿಶ್ವಾಸ, ಶಿಸ್ತಿನ ನಡತೆ ಮತ್ತು ದಯೆಯ ಗುಣ ಸೇರಿ ಇವರನ್ನು ನಿಜವಾದ ರಾಣಿ ಯೋಗ್ಯತೆಯ ಮಹಿಳೆಯಾಗಿ ತೋರಿಸುತ್ತದೆ. ಯಾವುದೇ ತಿಂಗಳ 9ನೇ ತಾರೀಕು ಜನಿಸಿದ ಮಹಿಳೆಯರು ತಮ್ಮ ಬಾಲ್ಯದಲ್ಲೇ ವಿಶೇಷ ಗುಣಗಳನ್ನು ತೋರಿಸುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಶಕ್ತಿ ಇವರಲ್ಲಿ ಸಹಜವಾಗಿಯೇ ಇರುತ್ತದೆ. ಇತರ ಮಕ್ಕಳು ಆಟಗಳಲ್ಲಿ, ಹವ್ಯಾಸಗಳಲ್ಲಿ ತೊಡಗಿಸಿಕೊಂಡಿರುವಾಗ ಇಂತಹ ಮಹಿಳೆಯರು ತಮ್ಮ ಕುಟುಂಬದ ಹಿತಾಸಕ್ತಿಯ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ತಾಯಿ ತಂದೆಗಳಿಗೆ ಬೆಂಬಲವಾಗಿ ನಿಂತು ತಮ್ಮ ಸಹೋದರ ಸಹೋದರಿಯರ ಭವಿಷ್ಯವನ್ನು ರೂಪಿಸುವಲ್ಲಿ ಸಹಕಾರಿಯಾಗುತ್ತಾರೆ. ಇವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ತಂದೆ ತಾಯಿಗಳಷ್ಟೇ ಅಲ್ಲ, ಬೇರೆಯವರ ಪ್ರಶಂಸೆಯೂ ದೊರೆಯುತ್ತದೆ. ಇಂತಹ ಮಹಿಳೆಯರು ಸಾಮಾನ್ಯವಾಗಿ ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡುವುದಕ್ಕಿಂತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದು ಇಷ್ಟಪಡುವರು. ಇವರ ಮನಸ್ಸಿನಲ್ಲಿ ಉದ್ಯಮಶೀಲತೆಯ ಚೇತನ ಹೆಚ್ಚು. ಇದರಿಂದಾಗಿ ಅವರು ಉದ್ಯಮದ ಚುಕ್ಕಾಣಿ ಹಿಡಿಯುವರು. ಅಂದರೆ ವ್ಯವಹಾರ, ಸಂಸ್ಥೆ ಅಥವಾ ಸ್ವಂತ ವೃತ್ತಿ ಕ್ಷೇತ್ರದಲ್ಲಿ ಮುಂದಾಳತ್ವ ತೋರುತ್ತಾರೆ. ಇವರ ಮಾತು ಮತ್ತು ನಿರ್ಣಯಗಳಲ್ಲಿ ದೃಢತೆ ಇರುವುದರಿಂದ ಅವರನ್ನು ಅನುಸರಿಸುವವರು ಸಹ ಪ್ರೇರಣೆ ಪಡೆಯುತ್ತಾರೆ. ಅವರ ಬೆಂಬಲ ಅಗತ್ಯವಿರುವವರಿಗೆ ಇವರು ಸದಾ ಬಲಿಷ್ಠ ಆಧಾರಸ್ತಂಭರಾಗುತ್ತಾರೆ. ಉದ್ಯಮ ಅಥವಾ ವೃತ್ತಿ ಜೀವನದಲ್ಲಿ ನಿರ್ವಹಣಾ ಸಾಮರ್ಥ್ಯ ಇವರ ಪ್ರಮುಖ ಬಲವಾಗಿದೆ. ಹೊಸ ಯೋಜನೆಗಳು, ಹೊಸ ಮಾರ್ಗಗಳು ಇವರನ್ನು ಸೆಳೆಯುತ್ತವೆ. ಇವರು ತಮ್ಮ ನಿರ್ಧಾರಗಳನ್ನು ನೇರವಾಗಿ ಜಾರಿಗೆ ತಂದು ತಂಡವನ್ನು ಒಗ್ಗೂಡಿಸಿ ಮುನ್ನಡೆಸುವರು. ಈ ಮೂಲಕ ಅವರು ನಿರ್ವಹಣೆಯ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವರು. ಇಂತಹ ಮಹಿಳೆಯರು ಸಾಮಾನ್ಯವಾಗಿ ತಂದೆಯವರ ಅನುಸರಿಸಿದ ಮಾರ್ಗವನ್ನು ಗೌರವಿಸುತ್ತಾರೆ. ಕುಟುಂಬದಿಂದ ಬಂದಿರುವ ಮೌಲ್ಯಗಳು, ಸಂಸ್ಕಾರಗಳು ಇವರಿಗೆ ಆಧಾರವಾಗುತ್ತವೆ. ಈ ಸಂಸ್ಕಾರದ ಬಲದಿಂದಲೇ ಅವರು ಎಲ್ಲರ ಮನಸ್ಸನ್ನು ಗೆಲ್ಲುವರು, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸುವರು. ಆರೋಗ್ಯದ ಬಗ್ಗೆ ಇವರಿಗೆ ವಿಶೇಷ ಗಮನ ಇರುತ್ತದೆ.
ತಮ್ಮ ದೇಹ ಮತ್ತು ಮನಸ್ಸನ್ನು ತಾಜಾಗಿಡಲು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ. ಸರಿಯಾದ ಆಹಾರ, ವ್ಯಾಯಾಮ, ನಿಯಮಿತ ಜೀವನ ಶೈಲಿ ಇತ್ಯಾದಿಗಳ ಮೂಲಕ ಆರೋಗ್ಯವನ್ನು ಉಳಿಸಿಕೊಂಡು ತಮ್ಮ ಕನಸುಗಳನ್ನು ಸಾಧಿಸಲು ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳುವರು. ಇಂತಹ 9ನೇ ತಾರೀಕು ಹುಟ್ಟಿದ ಮಹಿಳೆಯರು ಸಾಮಾನ್ಯವಾಗಿ ಸ್ಫೂರ್ತಿದಾಯಕ ನಾಯಕಿಯರು. ತಮ್ಮ ಪರಿಶ್ರಮ, ಧೈರ್ಯ ಮತ್ತು ನಿರ್ಧಾರ ಶಕ್ತಿಯಿಂದ ಅವರು ಕುಟುಂಬಕ್ಕೂ ಸಮಾಜಕ್ಕೂ ಮಾದರಿಯಾಗುತ್ತಾರೆ. ಅವರು ಕೇವಲ ತಮ್ಮ ಕನಸುಗಳನ್ನು ಸಾಧಿಸುವುದಲ್ಲದೆ ತಮ್ಮ ಸುತ್ತಲಿನವರ ಕನಸುಗಳನ್ನು ಸಹ ಸಾಕಾರಗೊಳಿಸಲು ಬೆಂಬಲ ನೀಡುವರು. 9ನೇ ತಾರೀಕು ಹುಟ್ಟಿದ ಮಹಿಳೆಯರ ವ್ಯಕ್ತಿತ್ವದಲ್ಲಿ ಕುಟುಂಬ, ಸ್ನೇಹ ಮತ್ತು ಸಂಬಂಧಗಳ ಮೇಲಿನ ಗಾಢ ಬಾಂಧವ್ಯ ವ್ಯಕ್ತವಾಗಿರುತ್ತದೆ. ಅವರು ತಮ್ಮ ಮಕ್ಕಳ, ಸೋದರ ಸಹೋದರರ ನಡುವಿನ ಸಂಬಂಧವನ್ನು ಸದೃಢವಾಗಿರಿಸಲು ಸದಾ ಪ್ರಯತ್ನಿಸುತ್ತಾರೆ. ಇಂತಹ ಮಹಿಳೆಯರು ಕೇವಲ ಸಂಬಂಧಕ್ಕೆ ಸಂಬಂಧಿಸಿದ ಜವಾಬ್ದಾರಿಯಲ್ಲೇ ತೊಡಗಿದುದಲ್ಲ, ತಮ್ಮ ಸುತ್ತಲಿನವರ ಮನಸ್ಸಿನ ತಾಳ್ಮೆ, ಭಾವನೆ ಮತ್ತು ಸಂತೋಷವನ್ನು ನೋಡಿಕೊಳ್ಳಲು ಸಹಜವಾಗಿಯೇ ಬಲಿಷ್ಠ ಮನೋಭಾವವನ್ನು ಹೊಂದಿರುತ್ತಾರೆ. ಇವರು ಕಾರಣವಿಲ್ಲದೆ ಕೋಪಕ್ಕೆ ಒಳಗಾಗುವುದಿಲ್ಲ ಮತ್ತು ಕಷ್ಟಕರ ಪರಿಸ್ಥಿತಿಗಳಲ್ಲಿ ಸಹ ತಾಳ್ಮೆಯಿಂದ, ವಿವೇಕದಿಂದ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಕೋಪಕ್ಕೆ ಬಿದ್ದರೆ ಇಂತಹ ಮಹಿಳೆಯರು ತಮ್ಮ ತಪ್ಪನ್ನು ತಕ್ಷಣ ಅರಿತು ಪಶ್ಚಾತ್ತಾಪ ಪಡುವವರು. ತಮ್ಮ ತಪ್ಪನ್ನು ಒಪ್ಪಿ ಸರಿಪಡಿಸುವುದು ಸಂಬಂಧಗಳನ್ನು ಕಾಪಾಡುವ ಪ್ರಮುಖ ಗುಣವೆಂದರೆ ಇವರು ಒಬ್ಬರಿಗೂ ಹಾನಿ ಮಾಡುವುದಿಲ್ಲ. ಬದಲಿಗೆ ಹೊಗಳಿಕೆಯಾದಾಗ ಮರುಳಾಗಿ ಸಹಾಯ ನೀಡುವ ಗುಣ ಇವರಲ್ಲೇ ಕಳೆದುಕೊಳ್ಳುವುದಿಲ್ಲ. ಇಂತಹ ಸ್ವಭಾವದಿಂದಲೇ ಎಲ್ಲರೂ ಇವರನ್ನು ಗೌರವಿಸುತ್ತಾರೆ. ಇವರು ತಮ್ಮ ಸುತ್ತಲಿನವರಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸುತ್ತಾರೆ. ಇಂತಹ ಮಹಿಳೆಯರು ತಮ್ಮ ಜೀವನದ ನಿಯಮಗಳನ್ನು ಸ್ವತಃ ರೂಪಿಸಿಕೊಂಡು ಅನುಸರಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರು ಜೀವನ ನಡೆಸಲು ತಮ್ಮದೇ ಆದ ತತ್ವ ಮತ್ತು ನಿಯಮವನ್ನು ರೂಪಿಸುತ್ತಾರೆ ಮತ್ತು ಅವುಗಳಿಗೆ ತಾಳ್ಮೆಯಿಂದ ಅನುಸರಿಸುತ್ತಾರೆ. ಕೆಲವೊಮ್ಮೆ ಹೊಗಳಿಕೆಯ ಅವರ ನಂಬಿಕೆ ಏಳಿಗೆಗೆ ಹೋಗುತ್ತದೆ, ಆದರೆ ಅವರು ಅದನ್ನು ತಮ್ಮ ಪರಿಪೂರ್ಣ ತೀರ್ಮಾನ ಮತ್ತು ನೈತಿಕತೆಯಿಂದ ಸರಿಹೊಂದಿಸುತ್ತಾರೆ. 9ನೇ ತಾರೀಕು ಹುಟ್ಟಿದ ಮಹಿಳೆಯರು ತೀರ್ಮಾನಶೀಲರು. ಒಂದು ವೇಳೆ ಅವರು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡರೆ ಅದನ್ನು ಸರಿಪಡಿಸುವ ಶಕ್ತಿ ತಮ್ಮೊಳಗಷ್ಟೇ ಇದೆ. ಯಾರಾದರೂ ಹೊರದಿಂದ ಸಹಾಯ ಮಾಡಲು ಸಾಧ್ಯವಿಲ್ಲ. ಅವರ ಜೀವನದಲ್ಲಿ ದೇವರ ಮೇಲೆ ಭಕ್ತಿಯು ಅಳವಡಿಕೆಗೊಂಡಿದ್ದು, ಯಾರಿಗೂ ತಿಳಿಯದಂತೆ ಒಬ್ಬರೇ ದೇವರಲ್ಲಿ ಇಷ್ಟವಾದ ವರವನ್ನು ಬೇಡುವ ಶಕ್ತಿ ಇವರಲ್ಲಿ ಕಾಣುತ್ತದೆ. ಇದು ಅವರ ಆತ್ಮಶಕ್ತಿ ಮತ್ತು ಧೈರ್ಯವನ್ನು ಮತ್ತಷ್ಟು ಹೂಡಿಸುತ್ತದೆ. ಇಂತಹ ಮಹಿಳೆಯರು ತಮ್ಮ ಬುದ್ಧಿಮಾತಿ ಮತ್ತು ತೀರ್ಮಾನ ಶಕ್ತಿ ಮೂಲಕ ತಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಮುದಾಯದೊಂದಿಗೆ ಸೂಕ್ತ ಸಮತೋಲನವನ್ನು ಸಾಧಿಸುತ್ತಾರೆ. ಅವರು ತಾಳ್ಮೆ, ಶಿಸ್ತಿನ ನಡತೆ ಮತ್ತು ಭಕ್ತಿಯ ಮೂಲಕ ತಮ್ಮ ಸುತ್ತಲಿನವರಿಗೂ ಮಾರ್ಗದರ್ಶನ ನೀಡುತ್ತಾರೆ. ಇವರ ಜೀವನ ಶೈಲಿ, ಕಠಿಣ ಪರಿಶ್ರಮ ಮತ್ತು ಧೈರ್ಯ ಎಲ್ಲರಿಗೂ ಪ್ರೇರಣೆಯ ಮೂಲವಾಗುತ್ತದೆ. 9ನೇ ತಾರೀಕು ಹುಟ್ಟಿದ ಮಹಿಳೆಯರಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಮತ್ತು ನೈತಿಕತೆಯು ಸಾಮಾನ್ಯವಾಗಿ ಬಹಳ ಗಾಢವಾಗಿದೆ. ಇವರು ದೇವರನ್ನು ಗೌರವಿಸುವ ಹೃದಯವನ್ನು ಹೊಂದಿರುತ್ತಾರೆ. ವಿಶೇಷವಾಗಿ ಸೂರ್ಯನ ಪೂಜೆ ಮಾಡುವುದು ಇವರಲ್ಲಿ ವಿಶೇಷ ಆಸಕ್ತಿಯಾಗಿದೆ. ಪ್ರತಿದಿನವೂ ದೇವರ ಆರಾಧನೆ, ಧ್ಯಾನ ಮತ್ತು ಪೂಜಾ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವುದು ಇವರ ಜೀವನ ಶೈಲಿಯ ಭಾಗವಾಗಿದೆ. ಈ ಭಕ್ತಿಯಿಂದ ಅವರ ಮನಸ್ಸು ಶಾಂತವಾಗುತ್ತವೆ, ಆತ್ಮಶಕ್ತಿ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಚೇತನವನ್ನು ಹೊಂದಿರುತ್ತಾರೆ. ಇಂತಹ ಮಹಿಳೆಯರು ತಮ್ಮ ಜೀವನದಲ್ಲಿ ವಯಸ್ಸಿನಲ್ಲಿ ಹಿರಿಯರಾದವರಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಸಹಾಯ ಮಾಡುವುದರಲ್ಲಿ ಮೊದಲಿಗರಾಗುತ್ತಾರೆ. ಸುತ್ತಲಿನವರ ಕಷ್ಟ, ಅಗತ್ಯಗಳನ್ನು ಗಮನಿಸಿ ಇವರು ತಮ್ಮ ಶಕ್ತಿಯಂತೆ ಸಹಾಯ ಮಾಡುವಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಅವರು ತಮ್ಮ ಸಭೆ ಸಮಾರಂಭಗಳಲ್ಲಿ, ಕುಟುಂಬ ಅಥವಾ ಸಮುದಾಯದ ಕಾರ್ಯಗಳಲ್ಲಿ ತಮ್ಮದೇ ಕಾರುಬಾರು ನಿರ್ವಹಿಸುತ್ತಾರೆ. ಜನರು ಮೆಚ್ಚುವ ರೀತಿಯಲ್ಲಿ ಮಾತಾಡಿ ಎಲ್ಲರೊಂದಿಗೆ ಉತ್ತಮ ಸಂಬಂಧ ಬೆಳೆಸುವುದರಲ್ಲಿ ಇವರಿಗೆ ವಿಶೇಷ ತೊರೆತ ಶಕ್ತಿ ಇದೆ.
ಇಂತಹ ಮಹಿಳೆಯರು ಅಧಿಕಾರ ಪಡೆಯಲು ತಪ್ಪು ದಾರಿಯನ್ನು ಹಿಡಿಯುವುದಿಲ್ಲ. ಶ್ರದ್ಧೆ ಮತ್ತು ನೈತಿಕತೆಯ ಮೂಲಕ ಮುಂದುವರಿಯುವ ಶಕ್ತಿ ಇವರಲ್ಲಿ ಹೆಚ್ಚು. ಅವರು ಸಹಜವಾಗಿ ಧೈರ್ಯ ಮತ್ತು ಪರಿಶ್ರಮದಿಂದ ತಮ್ಮ ಗುರಿಯನ್ನು ಸಾಧಿಸುತ್ತಾರೆ. ಯಾವುದೇ ಕೆಲಸದಲ್ಲಿ ತಕ್ಷಣ ಫಲ ಕಾಣದೇ ಇದ್ದರೂ ಒಳ್ಳೆಯ ಫಲಗಳಾಗುವವರೆಗೂ ಕಾಯುವುದರಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ. ಈ ತಾಳ್ಮೆ ಮತ್ತು ದೃಢ ನಿಶ್ಚಯ ಇವರನ್ನು ಸಮಾಜದಲ್ಲಿಯೇ ಪ್ರಭಾವಿ ವ್ಯಕ್ತಿತ್ವದ ಮಹಿಳೆಯನ್ನಾಗಿ ಮಾಡುತ್ತದೆ. ಕುಟುಂಬದ ಮೇಲೆ ಇವರ ಪ್ರಭಾವವು ವಿಶೇಷವಾಗಿದೆ. ಹಿರಿಯ ಸದಸ್ಯರ ಆರೋಗ್ಯ ಮತ್ತು ಕಲ್ಯಾಣದಲ್ಲಿ ಏರುಪೇರು ನೋಡಲು ಇವರು ಸದಾ ಎಚ್ಚರಿಕೆ ವಹಿಸುತ್ತಾರೆ. ಅವರ ಆರೈಕೆ, ಪ್ರೋತ್ಸಾಹ ಮತ್ತು ನೈತಿಕ ಮಾರ್ಗದರ್ಶನದ ಮೂಲಕ ಕುಟುಂಬದ ಹಿರಿಯರು ಶ್ರದ್ಧೆಯಿಂದ ಆರೋಗ್ಯದ ಸಂರಕ್ಷಣೆ ಪಡೆಯುತ್ತಾರೆ. ಇಂತಹ ಮಹಿಳೆಯರು ತಮ್ಮ ಆಧ್ಯಾತ್ಮಿಕ ಶ್ರದ್ಧೆ, ನೈತಿಕತೆಯು ಮತ್ತು ಸಮಾಜ ಸೇವಾ ಮನೋಭಾವಗಳಿಂದ ತಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಮುದಾಯದಲ್ಲಿ ಪ್ರೀತಿ, ಗೌರವ ಮತ್ತು ಮೆಚ್ಚುಗೆಯ ಕೇಂದ್ರವನ್ನಾಗಿ ಹೊರಹೊಮ್ಮುತ್ತಾರೆ. ಹೀಗಾಗಿ 9ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ಶ್ರದ್ಧೆ, ಪರಿಶ್ರಮ, ಧೈರ್ಯ ಮತ್ತು ನೈತಿಕತೆಯ ಮೂಲಕ ಕುಟುಂಬದ ಶ್ರೇಷ್ಠ ಸ್ಥಾನ ಮತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸುವಂತೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ. ಅವರು ಕೇವಲ ತಮ್ಮ ಜೀವನಕ್ಕೆ ಶಕ್ತಿ ನೀಡುವುದಲ್ಲ, ತಮ್ಮ ಸುತ್ತಲಿನವರ ಜೀವನದಲ್ಲೂ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ಹರಡುತ್ತಾರೆ. 9ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ವ್ಯಕ್ತಿತ್ವದಲ್ಲಿ ಜ್ಞಾನ, ಶಕ್ತಿ ಮತ್ತು ಸಾಮರ್ಥ್ಯದ ವಿಶಿಷ್ಟ ಸಮತೋಲನ ಹೊಂದಿರುತ್ತಾರೆ. ಇಂತಹ ಮಹಿಳೆಯರು ತಮ್ಮ ಜೀವನದಲ್ಲಿ ತಮ್ಮ ಕೀರ್ತಿ ಮತ್ತು ಪ್ರತಿಷ್ಠೆಗೆ ಸರಿಹೊಂದುವ ಜನರೊಂದಿಗೆ ಮಾತ್ರ ಸ್ನೇಹವನ್ನು ಬೆಳೆಸುತ್ತಾರೆ. ಅವರು ತಮ್ಮ ಸುತ್ತಲಿನವರನ್ನು ಆಯ್ಕೆಯಾದ ಬುದ್ಧಿವಂತಿಕೆ, ನೈತಿಕತೆ, ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಗೌರವಿಸುತ್ತಾರೆ. ಅತಿಯಾದ ಅಥವಾ ದುರುದ್ದೇಶಪೂರ್ಣ ಜನರ ಜೊತೆ ಅವರ ಸ್ನೇಹವು ದೀರ್ಘಕಾಲ, ಏಕೆಂದರೆ ಇವರು ತಮ್ಮ ಪ್ರತಿಷ್ಠೆಗೆ ತಕ್ಕಂತೆ ಸಮಾಜದಲ್ಲಿ ಶ್ರೇಷ್ಠ ಸ್ಥಾನ ಹೊಂದಲು ಬಯಸುತ್ತಾರೆ. ದೈಹಿಕ ಆರೋಗ್ಯದ ವಿಚಾರದಲ್ಲಿ ಇಂತಹ ಮಹಿಳೆಯರಿಗೆ ಅತಿಯಾದ ಜ್ವರ ಅಥವಾ ಅಸ್ವಸ್ಥತೆ ಕೆಲವೊಮ್ಮೆ ಎದುರಾಗಬಹುದು. ಈ ಸಂದರ್ಭದಲ್ಲಿ ಅವರು ಕೇವಲ ವೈದ್ಯಕೀಯ ಚಿಕಿತ್ಸೆಯನ್ನು ಅವಲಂಬಿಸುವುದಷ್ಟೇ ಅಲ್ಲ, ಯೋಗ, ಪ್ರಾಣಾಯಾಮ ಮತ್ತು ದೈಹಿಕ ವ್ಯಾಯಾಮಗಳಲ್ಲಿ ತೊಡಗಿಕೊಂಡು ತಮ್ಮ ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ. ಈ ದೃಷ್ಟಿಯಿಂದ ಇವರು ಆರೋಗ್ಯ ನಿರ್ವಹಣೆಯಲ್ಲಿ ಸ್ವತಂತ್ರ ಮತ್ತು ಜ್ಞಾನಸಂಪನ್ನರಾಗಿರುತ್ತಾರೆ. ಸಾಮಾಜಿಕ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಇಂತಹ ಮಹಿಳೆಯರು ತಮ್ಮ ಜನರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸುತ್ತಾರೆ. ಸಂಘ ಸಂಸ್ಥೆಗಳ ನಿರ್ವಹಣೆ, ಸಾರ್ವಜನಿಕ ಕಾರ್ಯಕ್ರಮಗಳು, ಸಮುದಾಯ ಅಭಿವೃದ್ಧಿ ಯೋಜನೆಗಳು ಎಲ್ಲವೂ ಇವರಿಗೆ ಸ್ವಾಭಾವಿಕವಾಗಿ ನೀಡಲ್ಪಡುವ ಅಧಿಕಾರ ಮತ್ತು ಜವಾಬ್ದಾರಿಗಳಾಗಿವೆ. ಇವರು ತಮ್ಮ ಶಕ್ತಿಯ ಅನುಸಾರ ಸಂಘಟನೆಯನ್ನು ಶ್ರದ್ಧೆಯಿಂದ ನಡೆಸುತ್ತಾರೆ ಮತ್ತು ತಮ್ಮ ಸುತ್ತಲಿನವರಲ್ಲಿ ಗೌರವ, ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸುತ್ತಾರೆ. ರಾಜಕೀಯ ಜೀವನದಲ್ಲಿ ಇರುವ 9ನೇ ತಾರೀಕು ಜನಿಸಿದ ಮಹಿಳೆಯರು ತಮ್ಮ ಶ್ರಮ, ಪರಿಶ್ರಮ ಮತ್ತು ನಾಯಕತ್ವದ ಗುಣಗಳಿಂದ ಉನ್ನತ ಅಧಿಕಾರವನ್ನು ಪಡೆಯುತ್ತಾರೆ. ಆದರೆ ಇತರರಿಂದ ಭದ್ರತೆ ಮತ್ತು ಯಶಸ್ಸಿಗಾಗಿ ಅತಿಯಾದ ಆಸೆ ತೋರಿಸುವುದಿಲ್ಲ. ಇವರು ತಮ್ಮ ಗುರಿಯನ್ನು ತಲುಪಲು ಧೈರ್ಯ ಮತ್ತು ದೃಢ ನಿಶ್ಚಯವನ್ನು ತೋರುತ್ತಾರೆ. ಯಾವುದೇ ಕಷ್ಟ ಎದುರಾದರೂ ತಮ್ಮ ನಿರ್ಧಾರವನ್ನು ಬದಲಾಗಿಸುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಇಂತಹ ಮಹಿಳೆಯರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಅನ್ಯೋನ್ಯತೆ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುತ್ತಾರೆ. ಸಂವಹನ, ಸಹಾನುಭೂತಿ ಮತ್ತು ಸಮರ್ಥತೆಯ ಮೂಲಕ ಇವರ ದಾಂಪತ್ಯ ಸಂಬಂಧವು ಸದೃಢವಾಗುತ್ತದೆ. ಅವರ ನಿರಂತರ ಶ್ರಮ, ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಕುಟುಂಬದಲ್ಲಿ ನೆಮ್ಮದಿ, ಶ್ರೇಷ್ಠತೆಯ ಗುಣಗಳು ಹರಡುತ್ತವೆ. ಹೀಗಾಗಿ 9ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ವ್ಯಕ್ತಿತ್ವದಲ್ಲಿ ಧೈರ್ಯ, ಬುದ್ಧಿಶಕ್ತಿ, ನೈತಿಕತೆ ಮತ್ತು ನಾಯಕತ್ವದ ಸಂಯೋಜನೆಯನ್ನು ಹೊಂದಿದ್ದು, ಕುಟುಂಬ, ಸಮಾಜ ಮತ್ತು ವೃತ್ತಿಜೀವನದಲ್ಲಿ ಪ್ರಭಾವಿ, ಗೌರವ ಪ್ರಾಪ್ತ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ.
ಅವರು ಶ್ರದ್ಧೆ, ಪರಿಶ್ರಮ ಮತ್ತು ದೈಹಿಕ ಮಾನಸಿಕ ಸಮತೋಲನದ ಮೂಲಕ ತಮ್ಮ ಜೀವನವನ್ನು ಯಶಸ್ವಿ, ಸಾರ್ಥಕ ಮತ್ತು ಪ್ರೇರಣಾತ್ಮಕವಾಗಿ ನಡೆಸುತ್ತಾರೆ. 9ನೇ ತಾರೀಕು ಜನಿಸಿದ ಮಹಿಳೆಯರು ತಮ್ಮ ಕುಟುಂಬ, ವೃತ್ತಿ ಮತ್ತು ಸಾಮಾಜಿಕ ಜೀವನದಲ್ಲಿ ಬಹಳ ಸಮರ್ಥ, ಶ್ರದ್ಧಾವಂತ ಮತ್ತು ನಾಯಕತ್ವ ಗುಣವಂತರು. ಇವರಲ್ಲಿ ಅತಿ ವಿಶೇಷವಾದ ಗುಣವೆಂದರೆ ಹಿರಿಯ ಸದಸ್ಯರಿಂದ ಅಥವಾ ಹಿರಿಯ ಮಗಳಿಂದ ಎಲ್ಲ ಆಸೆ ಆಕಾಂಕ್ಷೆಗಳು ಸಾಧನೆಯ ರೀತಿಯಲ್ಲಿ ಪೂರ್ಣಗೊಳ್ಳುವುದು. ಕುಟುಂಬದಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ಗೌರವದಿಂದ ಅನುಸರಿಸುವುದು ಮತ್ತು ಅವರ ಆಶೀರ್ವಾದದಿಂದ ಜೀವನದಲ್ಲಿ ಸಕಾರಾತ್ಮಕ ಫಲವನ್ನು ಪಡೆಯುವುದು ಇವರಲ್ಲಿ ಸಾಮಾನ್ಯ. ವ್ಯಾಪಾರ, ವ್ಯವಹಾರ ಅಥವಾ ಉದ್ಯಮ ಕ್ಷೇತ್ರದಲ್ಲಿ ಇಂತಹ ಮಹಿಳೆಯರು ಯಾವುದೇ ತೊಂದರೆ ಇಲ್ಲದೆ ನಿರ್ವಹಣೆ ಮಾಡುತ್ತಾರೆ. ಸಹನೆಯ ಶಕ್ತಿ, ತಾಳ್ಮೆ ಮತ್ತು ದೃಢ ನಿಶ್ಚಯದಿಂದ ಇವರು ಎಲ್ಲರ ಮನಸ್ಸನ್ನು ಗೆಲ್ಲುವುದು ಬಹಳ ಸುಲಭವಾಗುತ್ತದೆ. ತಾಳ್ಮೆಯು ಇವರನ್ನು ಜನರ ಪ್ರೀತಿಯ ಕೇಂದ್ರವನ್ನಾಗಿ ಮಾಡುತ್ತದೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಅವರು ಮಾಡಿದ ತಪ್ಪುಗಳಿಗೆ ಕೆಲವು ಸಂದರ್ಭಗಳಲ್ಲಿ ದಂಡ ಅಥವಾ ಶಿಸ್ತಿನ ಫಲಗಳು ಬರುವ ಸಾಧ್ಯತೆ ಇರುತ್ತದೆ. ಈ ಸಂದರ್ಭಗಳಲ್ಲಿ ಸಹ ಇವರು ಶಾಂತದಿಂದ, ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ಹತೋಟಿ ಮಾಡುತ್ತಾರೆ. 9ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ಕಾಲದ ಮೇಲೆ ಎಚ್ಚರಿಕೆ ವಹಿಸುತ್ತಾರೆ. ಏನಾದರೂ ಪರೋಕ್ಷವಾಗಿ ತೊಂದರೆ ನೀಡುವವರನ್ನು ಗಮನಿಸಿ ತಮ್ಮ ಕ್ರಮದಲ್ಲಿ ಎಚ್ಚರಿಕೆಯಿಂದ ನಡೆಯುತ್ತಾರೆ. ಸಹಜವಾಗಿ ಇವರು ತಮ್ಮ ನಿರ್ವಹಣಾ ಮತ್ತು ಆಡಳಿತ ಸಾಮರ್ಥ್ಯವನ್ನು ಜೀವನದ ಎಲ್ಲ ಹಂತಗಳಲ್ಲಿ ತೋರಿಸುತ್ತಾರೆ. ಇಳಿವಯಸ್ಸಿನಲ್ಲಿ ಸಹ ತಮ್ಮದೇ ಆದ ಆಡಳಿತವನ್ನು ಉಳಿಸಿಕೊಂಡಿರುತ್ತಾರೆ. ವಿದ್ಯಾರ್ಥಿ ವಯಸ್ಸಿನಲ್ಲಿ ಸಹ ಇಂತಹ ಮಹಿಳೆಯರಲ್ಲಿ ನಾಯಕತ್ವದ ಗುಣಗಳು ಸ್ವತಃ ಬಲವಾಗಿ ಬೆಳೆಯುತ್ತವೆ. ಶಾಲಾ, ಕಾಲೇಜು ಅಥವಾ ವಿದ್ಯಾರ್ಥಿ ಸಂಘಟನೆಯಲ್ಲಿ ಇವರು ತಮ್ಮ ಗುಣಗಳನ್ನು ತೋರಿಸುತ್ತಾರೆ. ತಮ್ಮ ಅರ್ಥಗರ್ಭಿತ ತೀರ್ಮಾನ ಮತ್ತು ಬುದ್ಧಿಶಕ್ತಿಯಿಂದ ಇತರರಿಗೆ ಪ್ರೇರಣೆ ನೀಡುತ್ತಾರೆ. ವೈಯಕ್ತಿಕ ಜೀವನದಲ್ಲಿ, ವಿಶೇಷವಾಗಿ ಪತಿ-ಪತ್ನಿ ಸಂಬಂಧದಲ್ಲಿ ಒಬ್ಬರು 9ನೇ ತಾರೀಕು ಜನಿಸಿದವರಾಗಿದ್ದರೆ ವಾದ ವಿವಾದಗಳು ಕಾಲಕ್ರಮದಲ್ಲಿ ನಡೆಯುತ್ತವೆ. ಆದರೆ ಇವರಲ್ಲಿ ಧೈರ್ಯ, ಸಹಾನುಭೂತಿ ಮತ್ತು ಸಮತೋಲನ ಇರುವುದರಿಂದ ಅವರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಬಹುದು. ಇವರ ಜೀವನದಲ್ಲಿ ನಡೆಯುವ ಈ ಸವಾಲುಗಳು ಇತರರಿಗೆ ಕಲಿಕೆಯೂ ಅನುಭವವೂ ನೀಡುತ್ತವೆ. ಹೀಗಾಗಿ 9ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ಕುಟುಂಬ, ವ್ಯವಹಾರ, ವಿದ್ಯಾರ್ಥಿ ಜೀವನ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಧೈರ್ಯ, ನಾಯಕತ್ವ, ತಾಳ್ಮೆ ಮತ್ತು ಬುದ್ಧಿವಂತಿಕೆಗಳನ್ನು ತೋರಿಸುತ್ತಾರೆ. ಇವರ ಸಹಜ ನಾಯಕತ್ವ, ನಿರ್ಧಾರಶೀಲತೆ ಮತ್ತು ಶ್ರದ್ಧೆಯು ಎಲ್ಲರಿಗೂ ಪ್ರೇರಣೆಯ ಮೂಲವಾಗುತ್ತದೆ. ಅವರು ಯಾವ ಪರಿಸ್ಥಿತಿಯಲ್ಲಿಯೂ ತಮ್ಮ ಗುರಿಯನ್ನು ತಲುಪಲು ಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ಸುತ್ತಲಿನವರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಶ್ರೇಷ್ಠತೆಯನ್ನು ಹರಡುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.